ಅಂತ ಅವರು ಹೇಳಿದರು. ಟೀಕಾಕೃತ್ಪಾದರೇನು ಉತ್ತರ ಕೊಟ್ಟರು, ಹಾಗೇನಿಲ್ಲಲ್ಲ, ಸತ್ತಾದರೂ ಕೂಡ ಬಾಧ ಬರ್ಬೋದು, ಬಾಧ ಅಂದ್ರೆ ಏನು ಅಂತ ನಾವು ಬಿಡಿಸಿ ತೋರಿಸಿದ್ವಲ್ಲ ಅಂತ ಹೇಳಿದ್ವಿ. ಸತ್ಯಸ್ಯಾಪಿ ಆತ್ಮನಃ ಅನ್ಯಾಕಾರೇಣ ವಿದಿತಸ್ಯ ಸಮ್ಯಕ್ ವಿಜ್ಞಾನತ್ವ ಗೋಚರತ್ವಸ್ಯ ಉಭಯ ಸಿದ್ಧತ್ವಾತ್. ಆತ್ಮಸತ್ಯನಾದರೂ ಅನ್ಯಾಕಾರೇಣ ಒಂದು ವೇಳೆ ವಿದಿತನಾದರೆ, ಅಂದರೆ ಕ್ಷಣಿಕತ್ವಾಕಾರೇಣನೋ ಪರಿಣಾಮಾಕಾರೇಣನೋ ವಿದಿತನಾದರೆ, ಆಮೇಲೆ ಮತ್ತೆ ಪುನಃ ಸಮ್ಯಕ್ ವಿಜ್ಞಾನ ಬರ್ತದೆ ಅವನ ಬಗ್ಗೆ ಅಂತಾದಾಗ ಇಂಥ ಬಾಧ ಉಭಯವಾಗಿ ಸಿದ್ಧ ಆದದ್ರಿಂದ ಯಾವುದು ಸತ್ತು ಅದಕ್ಕೆ ಬಾಧವೇ ಬರಬಾರ್ದು ಅಂತೇನು ವ್ಯಾಪ್ತಿ ಇಲ್ಲ ಅಂತಾಯ್ತು. ಇದು ನಾವು ಅವರಿಗೆ ಹೇಳಿದ್ವಿ. ಅವರೇನಂದ್ರು, ನಚ ಅರ್ಥಾಪತ್ತೇ ಪೃಥಕ್ ಪ್ರಮಾಣತ್ವೇ ಕಿಂ ವ್ಯಾಪ್ತ್ಯ ಇತಿ ವಾಚ್ಯಂ ಅಂತ ಅವರಂದ್ರು. ಅಲ್ಲ, ನಾವು ಹೇಳಿದ್ದು ಅರ್ಥಾಪತ್ತಿಯನ್ನ ನೀವು ನಿರಾಕರಣೆ ಮಾಡ್ತಾ ಇರೋದು ವ್ಯಾಪ್ತಿ ಇಲ್ಲ ಅಂತ. ಅರ್ಥಾಪತ್ತಿಯನ್ನ ಪ್ರತ್ಯೇಕ ಪ್ರಮಾಣ ಅಂತ ನಾವು ಕೊಟ್ರೆ ವ್ಯಾಪ್ತಿ ಇಲ್ಲ ಅಂತ ದೋಷ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಅನುಮಾನವನ್ನು ಒಂದು ವೇಳೆ ಪ್ರಮಾಣ ಕೊಟ್ಟಿದ್ರೆ ಅನುಮಾನಕ್ಕೆ ಅಂಗಭೂತವಾಗಿ ವ್ಯಾಪ್ತಿ ಅವಶ್ಯಕತೆ ಇದೆ ಅಂತ ವ್ಯಾಪ್ತಿ ಅನವಗಮ ಅಂತ ದೋಷ ಕೊಡಬಹುದಾಗಿತ್ತು. ಅದಕ್ಕೆ ಅವರು ಮಾಡಿದ ಪ್ರಶ್ನೆಗೆ ಉತ್ತರ ನಮ್ದು ಇತಿ ಅವಾಚ್ಯ. ಯಾಕೆ? ಅರ್ಥಾಪತ್ತಿಗೆ ವ್ಯಾಪ್ತಿ ಬೇಕೇ ಬೇಕಲ್ಲ. ಹಾ, ಒಳ್ಳೆ ಪ್ರಶ್ನೆ. ಅರ್ಥಾಪತ್ತಿ ಹೆಂಗೆ ಹೇಳಲಿಕ್ಕೆ ಬರ್ತದೆ ಅಂತ ಹೇಳ್ತೇವೆ. ಅಂದ್ರೆ ನಿಮಗಲ್ಲಿ ವ್ಯಾಪ್ತಿ ಅವಶ್ಯಕತೆ ಎಷ್ಟರ ಮಟ್ಟಿಗಿದೆ ಅಂತ ಗೊತ್ತಾಗ್ತದೆ. ಈಗ ನೋಡಿ, ಅವ್ರ ಹಿಂದೆ ಹೇಳಿದ ಅರ್ಥಾಪತ್ತಿ ಹೆಂಗಿದೆ ನೆನಪಾಗ್ಬೇಕದು. ಅವ್ರ ಅರ್ಥಾಪತ್ತಿ ಹೇಗೆ ತೋರಿಸಿದ್ದಾರೆ ಅಂದ್ರೆ, ಯದಿ ವಿಯದಾದಿ ವಿಶ್ವಂ ಸತ್ ಸ್ಯಾತ್ ತದಾ ನ ಬಾಧ್ಯೇತ. ಯಾಕೆ? ಸತೋ ಬಾಧ ಅಯೋಗಾತ್. ಯದಿ ವಿಯದಾದಿ ವಿಶ್ವಂ ಅಸತ್ ಸ್ಯಾತ್ ತರ್ಹಿ ನ ಪ್ರತೀಯೇತ. ಯಾಕೆ? ಅಸತಃ ಪ್ರತೀತ್ಯಯೋಗಾತ್. ಈ ಎರಡು ಬಾಧ ಪ್ರತೀತಿ ಅನುಪಪದ್ಯಮಾನವಾಯ್ತಲ್ವಾ? ಬಾಧ ಮತ್ತು ಪ್ರತೀತಿಗಳು ಅನುಪಪನ್ನವಾದದ್ರಿಂದ ಅನಿರ್ವಾಚ್ಯತ್ವವನ್ನು ಒಪ್ಪಗೊಳ್ಬೇಕು. ಅನಿರ್ವಾಚ್ಯತ್ವ ಅನ್ಯಥಾ ಬಾಧ ಪ್ರತೀತಿ ನ ಉಪಪದ್ಯತೆ. ಇಷ್ಟೇ ಅರ್ಥಾಪತ್ತಿ ಹೇಳುವಾಗ ಹೇಳೋ ಅಭಿಪ್ರಾಯ ಅವರು. ಗೊತ್ತಾಯ್ತಾ ಮಲಗಣ್ಣವರು? ಇಲ್ಲಿ ವ್ಯಾಪ್ತಿಯ ಪ್ರಶ್ನೆ ತರಲ್ಲ ಅವರೀಗ. ಅದಕ್ಕಾಗಿ ಅವರಂದ್ರು, ಹೀಗೊಂದು ಅರ್ಥಾಪತ್ತಿಯನ್ನು ನಾವು ಹೇಳಿ ನಿಮಗೆ ಅನಿರ್ವಾಚ್ಯತ್ವವನ್ನು ಸಮರ್ಥಿಸ್ಲಿಕ್ಕೆ ಹೊರಟ್ರೆ ಆ ಅರ್ಥಾಪತ್ತಿಯನ್ನು ಅನುಮಾನಕ್ಕಿಂತ ಪ್ರತ್ಯೇಕ ಪ್ರಮಾಣ ಅಂತ ಬೇರೆ ಒಪ್ಪಿದ್ರಿಂದ ನೀವು ಅಲ್ಲಿ ವ್ಯಾಪ್ತಿ ಅನವಗಮ ಅನ್ನುವಂತಹ ದೋಷವನ್ನು ಹೇಗೆ ಕೊಟ್ರಿ ನಮ್ಮ ಮೇಲೆ ಅಂತ ಪ್ರತಿವಾದಿಗಳು ಟೀಕಾಕೃತ್ಪಾದರನ್ನ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಟೀಕಾಕೃತ್ಪಾದರು ಏನು ಉತ್ತರ ಕೊಟ್ರು ಅಂದ್ರೆ, ಹೌದು, ನೀವು ಅರ್ಥಾಪತ್ತಿಯನ್ನು ಪ್ರತ್ಯೇಕ ಪ್ರಮಾಣ ಅಂತ ಒಪ್ಪಿಕೊಂಡು ಮಾತನಾಡ್ತಿದ್ದೀರಿ, ಆದ್ರೆ ನಾವು ಅಭಿಪ್ರಾಯ ಏನ್ ಮಾಡಿದ್ವಿ ಅಲ್ಲಿ, ನಹಿ ವಯಂ ಅನುಪಪದ್ಯಮಾನಸ್ಯ ಅರ್ಥಸ್ಯ ಆಪಾದಕೇನ ಅರ್ಥೇನ ವ್ಯಾಪ್ತೇರ ಅಭಾವಂ ಚೋದಯಾಮಃ. ಹೌದು, ನೀವು ಹೇಳಿದ ಹಾಗೆ ಅನುಪಪದ್ಯಮಾನವಾದ ಅರ್ಥಕ್ಕೂ ಉಪಪಾದಕವಾದ ಅರ್ಥಕ್ಕೂ ವ್ಯಾಪ್ತಿ ಇರಬೇಕು, ಆ ವ್ಯಾಪ್ತಿ ಇಲ್ಲ ಅಂತ ನಾವಲ್ಲಿ ಹೇಳಿದ್ದಲ್ಲ. ನೋಡಿ, ಗಮನಿಸಿ, ಹಿಂದೆ ಹೇಳಿದ ಅರ್ಥಾಪತ್ತಿ ಹೇಗಿದೆ? ಯದಿ ವೇದಾದಿ ಪ್ರಪಂಚಂ ಸತ್ಸ್ಯಾತ್ ತರ್ಹಿ ನ ಬಾಧ್ಯೇತ. ಯದಿ ವೇದಾದಿ ವಿಶ್ವಂ ಅಸತ್ಸ್ಯಾತ್ ತರ್ಹಿ ನ ಪ್ರತೀಯೇತ. ಇದು ತಾನೇ ಬಾಧ ಮತ್ತು ಅರ್ಥಾಪತ್ತಿಯನ್ನು ಇಟ್ಟುಕೊಂಡು ಮಾತನಾಡಿದ್ದವರು. ಬಾಧ ಅರ್ಥಾಪತ್ತಿಗಳು ಅನುಪಪದ್ಯಮಾನವಾದ ಅರ್ಥ, ಅದು ಉಪಪಾದಕವಾದ ಅರ್ಥ ಯಾವುದು? ಅನಿರ್ವಾಚ್ಯತ್ವ. ಅನಿರ್ವಾಚ್ಯತ್ವದ ಜೊತೆಗೆ ಬಾಧ ಮತ್ತು ಪ್ರತೀತಿ ಅನ್ನುವಂತಹ ಅನುಪಪದ್ಯಮಾನ ಅರ್ಥಕ್ಕೆ ವ್ಯಾಪ್ತಿ ಇಲ್ಲ ಅಂತ ನಾವು ಒಂದು ವೇಳೆ ಆಪಾದನೆ ಮಾಡಿದ್ರೆ, ನೀವು ನಮಗೆ ವ್ಯಾಪ್ತಿಯ ಭಾವವನ್ನು ಯಾಕೆ ಹೇಳ್ತೀರಿ? ಇದೇನು ಅನುಮಾನ ಅಲ್ಲ, ಅನುಮಾನಕ್ಕಿಂತ ಪ್ರತ್ಯೇಕವಾದ ಅರ್ಥಾಪತ್ತಿಯನ್ನು ಕೊಟ್ಟಿದ್ದೇವಲ್ಲ ನಾವು ಅಂತ ಅವ್ರು ಅನುಭವದಾಗಿತ್ತು. ಮತ್ತೆ ನಾವೇನ್ ಮಾಡ್ತಿದ್ದೇವೆ ಅಂದ್ರೆ, ನೀವು ಹೇಳುವಾಗ ಒಂದು ಯದಿ ಸತ್ಸ್ಯಾತ್ ತರಿ ನಬಾಧ್ಯೇತ ಅಂತ ಮೊದಲು ಹೇಳ್ತಿರಲ್ಲ, ಆಕ್ಷೇಪ ಮಾಡುವಾಗ ಮೊದಲು ಶುರು ಮಾಡೋದು ಹೆಂಗೆ? ನಿಮ್ಮ ಅರ್ಥಾಪತ್ತಿ ಹೇಳುವಾಗ ಯದಿ ವೇದಾದಿ ವಿಶ್ವಂ ಸತ್ಸ್ಯಾತ್ ತರ್ಹಿ ನ ಬಾಧ್ಯೇತ, ಹಿಂಗ್ ತಾನೇ ನೀವು ಹೇಳ್ಬೇಕು ನಮ್ಮ ಮೇಲೆ.
ಅನಿರ್ವಾಚ್ಯತ್ವವನ್ನು ಸಮರ್ಥನೆ ಮಾಡೋರು ಅರ್ಥಾಪತ್ತಿಯನ್ನ ಹೀಗೆ ಉದ್ಭಾವನೆ ಮಾಡಬೇಕು. ಅಲ್ಲಿ ನಮ್ಮ ಆಪಾದನೆ ಏನು? ಸತ್ವಸ್ಯ ಬಾಧಾಭಾವೇನ ಸತ್ಸ್ಯಾತ್ ನ ಬಾಧ್ಯೇತ ಅಂದ್ರೆ ಸತ್ತಾದ್ರೆ ಬಾಧ ಬರದೇ ಹೋಗ್ಬೇಕಾದೀತು ಅಂತ ನಿಮ್ಮ ವಾದ ಇದೆ ಅಲ್ಲ, ಅಲ್ಲೇ ನಾವು ದೋಷ ಕೊಡ್ತೀವಿ. ಏನು? ಸತ್ತು ಆಗ್ಲಿ ಬಾಧ ಏನಿಲ್ಲ, ಸತ್ತಾದ್ರೆ ಬಾಧ ಬರಬೇಕು ಅಂತೇನಿಲ್ಲ. ಬಾಧ ಇದೆ ಎಂದು ಮಾತ್ರಕ್ಕೆ ಬಾಧಕ್ಕೆ ಸತ್ವ ಬರಬೇಕು ಅಂತಿಲ್ಲ. ಸತ್ವಸ್ಯ ಬಾಧಾಭಾವೇನ ಪ್ರಪಂಚ ವೇದಾದಿ ಸತ್ಸ್ಯಾತ್ ಅಂದ್ರೆ ಸತ್ವ ಒಪ್ಪಿಕೊಂಡ್ರೆ ಬಾಧ ಬರದೇ ಹೋಗ್ಬೇಕಾದೀತು ಅಂತ ನೀವಂತೀರಿ. ಅರೆ ಸತ್ವ ಒಪ್ಪಿಕೊಳ್ತೀವಿ, ಬಾಧ ಬರದೇ ಹೋಗ್ಬೇಕಾದೀತು ಅಂದ್ರೆ ಬಾಧ ಇಲ್ಲ, ಅದರಿಂದ ಇಷ್ಟಾಪತ್ತಿ ಅಂತ ಹೇಳ್ತೀವಿ. ಬಾಧ ಬರ್ತದಲ್ಲ, ಬಾಧಕ್ಕೆ ಸತ್ವ ಇಲ್ಲ. ನೀ ಬಾಧೇವ ಅನುಪಪದ್ಯಮಾನೋ ಅರ್ಥ. ಅನುಪಪದ್ಯಮಾನವಾದ ಅರ್ಥ ಯಾವುದು? ಬಾಧ ಮತ್ತು ಪ್ರತೀತಿಗಳು. ಕೇವಲ ಬಾಧ ಅಲ್ಲ, ಬಾಧ ಮತ್ತು ಪ್ರತೀತಿಗಳು ಅನುಪಪದ್ಯಮಾನವಾದ ಅರ್ಥ. ಬಾಧ ಒಂದೇ ಅಲ್ಲಲ್ಲ, ನೀವೇ ಹೇಳಿದ್ರಿ ಯಾವುದು ಅನುಪಪದ್ಯಮಾನವಾದ ಅರ್ಥ ಅಂತ ಹೇಳುವಾಗ. ಬಾಧ ಪ್ರತೀತಯೋಹೋ, ಬಾಧ ಪ್ರತೀತಯೋ ಪ್ರತೀತತ್ವೇ ಸತಿ ಬಾಧ ಅನುಪಪದ್ಯಮಾನವಾದ ಅರ್ಥ. ನಿಮ್ಮ ಅರ್ಥಾಪತ್ತಿಯಲ್ಲಿ ಅನುಪಪದ್ಯಮಾನವಾಗಿರೋ ಅಂಶ ಯಾವುದು? ಅನಿರ್ವಾಚ್ಯತ್ವವನ್ನು ಕೂಡಿಸ್ಲಿಕ್ಕೆ ಅನಿವಾರ್ಯ ಅಂತ ಹೇಳ್ತಿರಲ್ಲ, ಒಪ್ಪಿಕೊಳ್ಳೇಬೇಕು ಅಂತ. ಅದಕ್ಕೆ ಅನುಪಪದ್ಯಮಾನವಾದ ಅರ್ಥ ಯಾವುದು? ಪ್ರತೀತತ್ವೇ ಸತಿ ಬಾಧ. ಪ್ರಪಂಚವು ಶುದ್ಧಿರದಂತೆ ಪ್ರತೀತವೂ ಆಗ್ತಾ ಇದೆ, ಬಾಧನೂ ಬರ್ತಾ ಇದೆ. ಇದು ತಾನೇ ನಿಮ್ಮಲ್ಲಿ ಅನುಪಪದ್ಯಮಾನವಾಗಿದೆ. ಇದು ಎರಡನ್ನು ಹೇಗೆ ಕೂಡಿಸ್ಬೇಕು ಅನ್ನೋದು ನಿಮ್ಮ ಚರ್ಚೆ. ನಾವು ಸುಲಭವಾಗಿ ಹೇಳ್ತೀವಿ, ಅರೆ ಸತ್ತಾದ್ರೆ ಬಾಧ ಇಲ್ಲ, ಬಾಧಕ್ಕೆ ಸತ್ವ ಇಲ್ಲ ಅಂತ ನಾವು ಹೇಳ್ತೀವಿ. ತಸ್ಯಚ ಅನ್ಯಥಾ ಅನುಪಪತ್ಯಂ ವ್ಯುತ್ಪಾದಯತ. ಪ್ರತೀತತ್ವೇ ಸತಿ ಬಾಧವನ್ನ ಅನಿರ್ವಾಚ್ಯತ್ವವನ್ನು ಒಪ್ಪಿಕೊಳ್ಳದೆ ಕೂಡಿಸ್ಲಿಕ್ಕೆ ಬರಲ್ಲ ಅಂತ ವ್ಯುತ್ಪಾದನೆ ಮಾಡ್ಲಿಕ್ಕೆ ಹೊರಟವ್ರು ನೀವು. ನಾವೇನ್ ಹೇಳ್ತಿದೀವಿ? ಸರ್ವಥಾ ಅಸತ್ವೇ ಬಾಧೋ ನ ಸ್ಯಾತ್. ಯಾವುದು ಸರ್ವಥಾ ಅಸತ್ ಅಂತ ಒಪ್ಪಿಕೊಳ್ತೀರಿ ಅದಕ್ಕೆ ಬಾಧ ಹೇಳಲಿಕ್ಕೆ ಬರಲ್ಲ. ಈ ಪ್ರಸಂಗವನ್ನ ಅಥವಾ ಬಾಧಾತ್ ಸತ್ ನ ಭವತಿ, ಬಾಧ ಬಂದದ್ರಿಂದ ಸತ್ತಿಲ್ಲ ಅಂತ ಅನುಮಾನ ಆದ್ರೂ ಹೇಳ್ಬೇಕು ನೀವು. ಎರಡರೊಳಗೆ ಒಂದನ್ನು ಹೇಳಬೇಕಲ್ಲ, ಅನುಪಪದ್ಯಮಾನವಾದ ಅರ್ಥವನ್ನು ತೋರಿಸಿ. ಒಂದ ಸರ್ವಥಾ ಅಸತ್ವೇ ಬಾಧೋ ನ ಸ್ಯಾತ್, ಹಿಂಗ್ ತಾನೇ ಮಾತನಾಡ್ಬೇಕು ನೀವು, ಹಿಂಗ್ ತಾನೇ ಪ್ರಸಂಗ ಹೇಳ್ಬೇಕು ಮುಂದೆ. ಸರ್ವಥಾ ಅಸತ್ವ ಒಪ್ಪಿಕೊಂಡ್ರೆ ಬಾಧ ಬರಲಿಕ್ಕಿಲ್ಲ, ಬಾಧ ಬಂತು ಅಂತಾದ್ರೆ ಸತ್ ಆಗ್ಲಿಕ್ಕಿಲ್ಲ ಅಂತ ಹಿಂಗ ಅನುಮಾನವನ್ನಾದ್ರೂ ಹೇಳಬೇಕು, ತರ್ಕವನ್ನಾದ್ರೂ ಹೇಳಬೇಕು ನೀವು. ಆ ಅನುಮಾನ ತರ್ಕ ಹೇಳಲಿಕ್ಕೆ ಹೊರಟಾಗ ವ್ಯಾಪ್ತಿ ಅವಶ್ಯಕತೆ ಇದೆ. ವ್ಯಾಪ್ತಿ ನೇರವಾಗಿ ಅರ್ಥಾಪತ್ತಿಗೆ ಪ್ರಯೋಜಕ ಆಗದೆ ಹೋಗಿರ್ಬೋದು, ಆದ್ರೆ ಯಾವುದನ್ನ ನೀವು ಉಪಪಾದನೆ ಮಾಡ್ಲಿಕ್ಕೆ ಹೊರಟಿರಲ್ಲ, ಅನುಪಪತ್ತಿಯನ್ನ ಉಪಪಾದನೆ ಮಾಡ್ಲಿಕ್ಕೆ ಹೊರಟಾಗ, ಅನುಪಪತ್ತಿಯನ್ನು ವ್ಯುತ್ಪಾದನೆ ಮಾಡ್ಲಿಕ್ಕೆ ಹೊರಟಾಗ ಒಂದು ತರ್ಕವನ್ನು ಅನುಮಾನವನ್ನು ಹೇಳಬೇಕಾಗ್ತದೆ. ಆ ತರ್ಕ ಮತ್ತು ಅನುಮಾನಕ್ಕೆ ವ್ಯಾಪ್ತಿ ಅವಶ್ಯಕತೆ ಇದೆ. ಅರ್ಥ ಗೊತ್ತಾಯ್ತಾ? ಬಿಂದು ಮಾದು ಅರ್ಥ ಆಯ್ತಾ ನಾ ಏನ್ ಹೇಳಿದೆ ಅಂತ? ಅರ್ಥಾಪತ್ತಿಗೆ ನೇರವಾಗಿ ವ್ಯಾಪ್ತಿ ಅವಶ್ಯಕತೆ ಇಲ್ಲದೆ ಹೋದ್ರು ನೀವು ನಿರೂಪಣೆ ನೀವು ಅನುಪಪದ್ಯಮಾನವಾದದ್ದನ್ನ ವ್ಯುತ್ಪಾದನೆ ಮಾಡಿ ತೋರಿಸ್ಬೇಕಲ್ಲ. ಆ ಅನುಪಪದ್ಯಮಾನವಾದದ್ದು ಯಾವುದೋ ಪ್ರತೀತತ್ವೇ ಸತಿ ಬಾಧ. ಆ ಪ್ರತೀತತ್ವೇ ಸತಿ ಬಾಧವನ್ನ ವ್ಯುತ್ಪಾದನೆ ಮಾಡ್ಲಿಕ್ಕೆ ತೋರಿಸುವಾಗ ಎರಡರೊಳಗೆ ಒಂದು ಹೇಳಬೇಕಾಗ್ತದೆ. ಆವಾಗ ಒಂದ ತರ್ಕ ಹೇಳಬೇಕು, ಒಂದ ಅನುಮಾನ ಹೇಳಬೇಕು. ನೋಡಿ, ಅರ್ಥಾಪತ್ತಿಯಲ್ಲಿ ಎರಡು ಅಂಶ, ಅನುಪಪದ್ಯಮಾನತ್ವೇ ಸತಿ ಅನ್ನೋ ಒಂದು ಅಂಶ ಏನಿದೆ ಅಲ್ಲ, ಆ ಅಂಶ ತಗೊಳ್ರಿ. ಆ ಅಂಶದೊಳಗೂ ಇಲ್ಲಿ ಪ್ರತೀತತ್ವೇ ಸತಿ ಬಾಧ ಅನ್ನೋದೇ ಅನುಪಪದ್ಯಮಾನವಾದ ಅರ್ಥ ಕೂತ್ಕೊಂಡ್ಬಿಟ್ಟಿದೆ. ಆ ಪ್ರತೀತತ್ವೇ ಸತಿ ಬಾಧ ಅನ್ನೋ ಅನುಪಪದ್ಯಮಾನವಾದದ್ದನ್ನು ನೀವು ನಿರೂಪಿಸ್ಬೇಕು ಹೊರಟಾಗ ಅಲ್ಲಿ ತರ್ಕವನ್ನು ಅನುಮಾನವನ್ನು ಹೇಳಬೇಕಾಗ್ತದೆ. ಆ ತರ್ಕ ಮತ್ತು ಅನುಮಾನಗಳಲ್ಲಿ ವ್ಯಾಪ್ತಿ ಬೇಕೇ ಬೇಕಲ್ವಾ? ಅದನ್ನ ನಾವಿಲ್ಲಿ ನಿಶ್ಚಯವಾಗಿಲ್ಲ ಅಂತ ನಿಮ್ಮ ಮೇಲೆ ದೋಷ ಕೊಡ್ತೀವಿ. ನೋಡಿ, ತದುಭಯಂಚ ಅಂದ್ರೆ ಆ ಪ್ರಸಂಗವನ್ನೋ ಅಥವಾ ಅನುಮಾನವನ್ನೋ ಹೇಳಬೇಕು. ಹೇಳಲಿಕ್ಕೆ ಹೊರಟಾಗ ಅಲ್ಲಿ ನಮ್ಮ ಆಕ್ಷೇಪ ವ್ಯಾಪ್ತಿ ಇಲ್ಲಲ್ಲ ಅಂತ ನೋಡಿ. ಯದಾತು ಪ್ರಮಾಣದ್ವಯ ವಿರೋಧ ಅರ್ಥಾಪತ್ತಿ, ಅರ್ಥಾಪತ್ತಿಯ ಲಕ್ಷಣವೇ ಎರಡು ರೀತಿ ಹೇಳುತ್ತಿದೆ.
अच्छा ಕೆಲವು ಕಡೆ ಅನುಪಪದ್ಯಮಾನ ಅರ್ಥ ಉಪಪಾದಕೇನ ಅರ್ಥೇನ ಅಂತ ಒಂದು ಅರ್ಥಾಪತ್ತಿ, अच्छा अच्छा ಇನ್ನೊಂದು ಕಡೆ ಪ್ರಮಾಣಿಸಿ ಅನಿರ್ವಾಚ್ಯತ್ವವನ್ನು ಸಮರ್ಥಿಸ್ಲಿಕ್ಕೆ ಹೊರಟಾಗಲು ವ್ಯಾಪ್ತ್ಯ ಭಾವ ಅನ್ನೋ ದೋಷ ಮಾತ್ರ ನಿಮಗೆ ಕಟ್ಟಿಟ್ಟದ್ದು अच्छा अच्छा ಅಂತ ತೋರಿಸಿದ್ರು. ನೋಡಿ ಇದರ ಮೇಲೆ ಮುಂದೆ ಪಾಠ ಆಗುವಾಗ ಅದು ಪಂಚಮಿ ಯಾಕೆ ನಿರ್ದೇಶ ಮಾಡಿದ್ರು ಅನ್ನೋದು ನಿನ್ನೆ ಅದನ್ನ ಎರಡು ರೀತಿ ವ್ಯಾಖ್ಯಾನ ಅಂತ ನೋಡಿದ್ದೀವಿ. ಇರ್ಲಿ ಸಾಕಷ್ಟು, अच्छा ಮುಂದೆ ಬರೋಣ ಈಗ. अच्छा ಏವಂ ಅಂತೂ ಇಂತೂ ಎಲ್ಲಿಗೆ ಬಂದ್ಬಿಡ್ತು ಅಂದ್ರೆ, ಬಾಧ ನಮ್ಮ ಸಿದ್ಧಾಂತದ ಪ್ರಕಾರ ಲಕ್ಷಣವೇ ಬೇರೆ, ಹೌದು अच्छा ಅವ್ರ ಪ್ರಕಾರ ಬಾಧ ಅಂತಂದ್ರೆ ಬೇರೆನೇ ಇದೆ. ಹೌದು ಅವರು ನಾಶರೂಪವಾದ ಬಾಧವನ್ನೇ ಹೇಳೋರು. ಇಷ್ಟಾನ ಅಧಿಷ್ಠಾನ ಯಾಥಾತ್ಮ್ಯ ಜ್ಞಾನ ನಾಶ್ಯತ್ವ, ಇದನ್ನೇ ಅವರು ಬಾಧ ಅಂತ ಅಭಿಪ್ರಾಯ ಪಡ್ತಾರೆ. ಈ ತರಹ ಬಾಧವನ್ನು ಹೇಳುವಾಗ ಏವಂ ವಿನಾಶ ಲಕ್ಷಣಂ ಬಾಧಂ ಸಿದ್ಧವತ್ಕೃತ್ಯ ಶುಕ್ತಿರಜತಾದೌ ವಿಯದಾದೌ ಚ ಬಾಧಸ್ಯ ಅಸಿದ್ಧಿ ಅಭೀತ ವಿಮತಂ ಬಾಧ್ಯಂ ದೃಶ್ಯತ್ವಾತ್ ಭ್ರಾಂತಿವತ್ ಅಂತ ಹಿಂದೆ ಒಂದು ಅನುಮಾನ ಮಾಡಿತ್ತಲ್ವಾ? अच्छा अच्छा ಆ ಅನುಮಾನಕ್ಕೆ ಹಿಂದೆ ಈ ಅನುವ್ಯಾಖ್ಯಾನ ಶ್ಲೋಕಗಳಿಂದ ಒಂದು ವೇಳೆ ನಿಜವಾಗಲೂ ಬಾಧ ಅನ್ನೋ ಶಬ್ದದಿಂದ ದಾರ್ಶನಿಕವಾಗಿ ವಿನಾಶ ರೂಪವಾದದ್ದು ಇಟ್ಟುಕೊಳ್ಳೋದೇ ಇಲ್ಲ. अच्छा अच्छा ಒಂದು ವೇಳೆ ನೀವು ಹಾಗ ಅಭಿಪ್ರಾಯ ಇಟ್ಕೊಂಡು ಹೇಳಿದ್ರೂ ಕೂಡ ಸಿದ್ಧವತ್ಕೃತ್ಯ ಶುಕ್ತಿ ರಜತದಲ್ಲಿ ಮತ್ತು ಆಕಾಶಾದಿಗಳಲ್ಲಿ ಬಾಧ ಅನ್ನೋ ನಿಮಗೆ ಸಾಧ್ಯವೇ ಬರಲ್ಲ ಅಂತ ಸಾಧ್ಯ ಅಸಿದ್ಧ ಅಂತ ತೋರಿಸಿದ್ರು. ಸಾಧ್ಯ ಅಸಿದ್ಧವನ್ನು ತೋರಿಸಿ ಈಗ ಇದಾನಿ ತಾಮೇವ ವಿವರಯಿತು ಬಾಧಸ್ವರೂಪಂ ಪರಂ ಪೃಚ್ಛತಿ. ನಮ್ಮ ಮತದಲ್ಲಿ ಬಾಧವೇ ಬೇರೆ ಇದೆ, ನಿಮ್ಮ ಮತದಲ್ಲಿ ಬಾಧವೇ ಬೇರೆ ಇದೆ ಅಂತ ಅನ್ನೋದು ಟೀಕಾಕೃತ್ಪಾದರು ಹೇಳಿದ್ರಲ್ವಾ ಅವಾಗ್ಲೇ. ಈಗೇನ್ ಮಾಡ್ತಾರೆ, ಅವರ ಬಾಯಲ್ಲೇ ತರಿಸೋಣ, ಅವರ ಪ್ರಕಾರನೇ ಬಾಧ ಅಂದ್ರೆ ಏನು ಅಂತ ಅವರಿಗೆ ಪ್ರಶ್ನೆ ಮಾಡ್ತಾರೆ. अच्छा अच्छा ಬಾಧ ಅಂದ್ರೆ ನೀವೇ ಹೇಳ್ರಿ ನೋಡೋಣ ಅಂತ. अच्छा ನಿಮ್ ಯಾವುದನ್ನ ಬಾಧ ಅಂತ ಲೋಕದಲ್ಲಿ ವ್ಯವಹಾರ ಮಾಡಿದ್ರೆ ಸರಿ ಹೊಂದುತ್ತದೆ ವಿಮರ್ಶೆ ಮಾಡೋಣ ಇಬ್ರು ದಾರ್ಶನಿಕರು, ಸರಿನಾ? अच्छा ನೋಡಿ, ಕಶ್ಚಾಯಂ ಬಾಧ ಉದ್ದಿಷ್ಟೋ ಹೇಳಬೇಕು. अच्छा ये हमारे उद्देश्य ಆ ಮಾಯಾವಾದದ ಸಿದ್ಧಾಂತದಲ್ಲೂ ಒಂದು ಬಾಧದ ಬಗ್ಗೆ ಎಕ್ಸ್ಪ್ಲೇನ್ ಕೊಡಬೇಕಾದ ಅನಿವಾರ್ಯತೆ ಅವರಿಗೂ ಇದೆ. ಇದೆ ಹೌದು ನಮ್ಮಲ್ಲೂ ಬಾಧ ಅಂದ್ರೆ ಏನು ಅಂತ ಹೇಳಬೇಕಾದ ಅನಿವಾರ್ಯತೆ ಇದೆ. अच्छा ಲೋಕದಲ್ಲಿ ಈಗಾಗಲೇ ಎಲ್ಲ ಕಡೆಯಲ್ಲೂ ಬಾಧ ಅನ್ನೋ ವ್ಯವಹಾರ ಲೋಕದಲ್ಲಿ ನಡೆದು ಬಿಟ್ಟಿದೆ. ಹೌದು ಯಾವ ಅರ್ಥದಲ್ಲಿ ಆ ವ್ಯವಹಾರ ನಡೀತಿದೆ ಅಂತ ಇಬ್ರು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡೋಣ ಅಂತ ಶುರು ಮಾಡಿದ್ರಿ. अच्छा अच्छा ಯೋಯಂ ವ್ಯದಾದೇಹೆ ಶುಕ್ತಿರಜತಾದೇಶ್ಚ ಸತ್ವಾಭಾವ ಸಿದ್ಧ್ಯರ್ಥಂ ಬಾಧ ಉದ್ದಿಷ್ಟ ಅಯಂ ಕಹ. ನೋಡಿ, ಮಾಯಾವಾದದೊಳಗೆ ನೀವು ಶುಕ್ತಿರಜತಕ್ಕಾಗ್ಲಿ ಆಕಾಶಾದಿಗಳಿಗಾಗ್ಲಿ ಮಿಥ್ಯಾತ್ವವನ್ನು ಹೇಳೋದು ಅಲ್ವಾ, ಹೌದು ಬಾಧವನ್ನು ಹೇಳ್ತಾರೆ. ಹೌದು ಅದಕ್ಕೆ ಅದನ್ನು ಹೇಳೋ ಉದ್ದೇಶ ಏನಿದೆ ನಿಮ್ದು? ಸತ್ವ ಇಲ್ಲ ಅಂತ ಆಗ್ಬೇಕಾಗಿದೆ ಹೌದು ಅಲ್ವಾ? ಪ್ರಪಂಚಕ್ಕಾಗ್ಲಿ ರಜತಕ್ಕಾಗ್ಲಿ ಏನಿಲ್ಲ ಅಂತ ಆಗ್ಬೇಕು? ತತ್ವ ಇಲ್ಲ ಸತ್ವ ಇಲ್ಲ, ಅದು ಸತ್ತಲ್ಲ ಅಂತ ಸಿದ್ಧ ಮಾಡ್ಲಿಕ್ಕೋಸ್ಕರವಾಗಿ ಅದಕ್ಕೊಂದು ಯಾಕೆ ಅಂತ ಕೇಳಿದಕ್ಕೆ ಅದಕ್ಕೆ ಪ್ರಯೋಜಕವಾಗಿ ಯಾವುದನ್ನು ಹೇಳ್ತೀರಿ? ಹಾಗೆ ಬಾಧ ಇದೆ. ಆ ಏನ್ ಬಾಧ ನೀವು ಹೇಳ್ತೀರಿ ಅದು ಎಂಥದ್ದು, ಅದ್ರ ಲಕ್ಷಣ ಏನು ಹೇಳಿ, ಏನ್ ಸ್ವರೂಪ ಅದ್ರದ್ದು? ಕಿಂ ಜ್ಞಾನೇನ ವಿನಾಶಃ ಕಿಂ ವಾ ನಿವೃತ್ತಿ ಯದ್ವಾ ನಾಸದಾಸೀತ್ ನಾಸ್ತಿ ನ ಭವಿಷ್ಯತಿ ಇತಿ ಕಾಲತ್ರಯ ಸತ್ತಾ ನಿಷೇಧ. ಹೇ, ಮೂರು ವಿಕಲ್ಪ ಮಾಡ್ತೀವಿ. अच्छा ನೀವು ನಿಮ್ಮ ಶಾಸ್ತ್ರಗಳಲ್ಲಿ ಬಾಧ ಅಂತ ಪದೇ ಪದೇ ವ್ಯವಹರಿಸ್ತೀರಿ. ಆ ವ್ಯವಹರಿಸುವಾಗ ಯುಕ್ತಿರಜತ ಮತ್ತು ವೇದಾದಿಗಳಿಗೆ ಸತ್ವಾಭಾವ ಸಿದ್ಧಿಯನ್ನು ಮಾಡಲಿಕ್ಕೋಸ್ಕರವಾಗಿ ವ್ಯವಹರಿಸುವಂತಹ ಶಬ್ದ. ಹೌದು ಆ ಬಾಧ ಎಂಥದ್ದು? ಒಂದು, ಕಿಂ ಜ್ಞಾನೇನ ವಿನಾಶಃ, ಜ್ಞಾನದಿಂದ ವಿನಾಶವಾಗುವುದು, ಅದನ್ನು ಬಾಧ ಅಂತ ಕರೆದಿದ್ದೀರಾ? अच्छा ಅಥವಾ ನಿವೃತ್ತಿ, ಲೋಕದೊಳಗೆ ಒಂದು ಮಡಿಕೆಯನ್ನ ಹೀಗೆ ಕೋಲ್ನಿಂದ ಹೊಡೆದಾಗ ಆಗುವಂತ ನಿವೃತ್ತಿಯನ್ನು ನಾಶ ಅಂತ ಕರೆದಿದ್ದೀರಾ? ಅದು ಬಾಧ ಅಂತ ಕರೆದಿದ್ದೀರಾ? ಅಥವಾ ನಾಸೀತ್ ನಾಸ್ತಿ ನ ಭವಿಷ್ಯತಿ ಅಂತ ಪ್ರತೀತಿಯಲ್ಲಿ ತೋರುವ ಕಾಲತ್ರಯ. ನಾಸೀತ್ ಅಂದ್ರೆ ಭೂತಕಾಲ, ನ ಅಸ್ತಿ ಅಂದ್ರೆ ವರ್ತಮಾನ ಕಾಲ, ನ ಭವಿಷ್ಯತಿ ಅಂದ್ರೆ ಭವಿಷ್ಯ ಭವಿಷ್ಯ
ಮೂರೂ ಕಾಲದಲ್ಲಿ ಸತ್ತ ನಿಷೇಧ ಮಾಡುವಂತಹ ರೀತಿಯಲ್ಲಿ ಹೇಳುವ ಬಾಧವನ್ನು ಬಾಧ ಅಂತ ಕರಿತೀರಾ? अच्छा अच्छा ಯಾವುದನ್ನ ನೀವು ಬಾಧ ಅಂತ ವ್ಯವಹರಿಸ್ತೀರಿ ತಿಳಿಸಿ. अच्छा ಸರಿ, ಅದನ್ನ ಟೀಕಾ ಈ ಪ್ರಶ್ನೆ ಯಾರಿಗೆ ಇದು? ಇದು ಟೀಕಾಕೃತ್ ಅದರ ಭಗವತ್ಪಾದರು ಮಾಯಾವಾದಿಗಳಿಗೆ ಮಾಡ್ತಿದ್ದಾರೆ. ಮಾಯಾವಾದಿಗಳಿಗೆ? ಹಾ, ಯಾಕಂದ್ರೆ ಅವರು ಬಾಧ ಬಾಧ ಅಂತ ಶಬ್ದದಲ್ಲೇ ನಿಂತುಕೊಂಡ್ರೆ ಇದು ಬಗೆಹರಿಯಲ್ಲ ವಿಚಾರ. ಪ್ರಪಂಚಕ್ಕೆ ಸತ್ವ ಯಾಕೆ ಒಪ್ಪಿಕೊಳ್ಬಾರ್ದು ಅಂತ ಕೇಳಿದ ಕೂಡಲೇ ಅವರು ಉತ್ತರ ಏನ್ ಕೊಡ್ತಾರೆ? ಬಾಧ ಇದೆ ಅಂತ. अच्छा ಹಾಗಾದ್ರೆ ನಮ್ಗೆ ಅನಿವಾರ್ಯ ಆಯ್ತು ಬಾಧ ಅಂದ್ರೆ ಏನು ಅಂತ ಅವರಿಂದ ತಿಳ್ಕೊಳ್ಳೋದು. अच्छा अच्छा ಅದನ್ನೇ ಮೊದಲು ಹೇಳಿಬಿಡಿ ಹಾಗಾದ್ರೆ ಅಂತ ಅದಕ್ಕೆ ಹೇಳಿ. ಸರಿ, ಅದನ್ನ ಅರ್ಥ ಆಯ್ತಾ ಮಲಗಾಣವರು? ಸತ್ವ ಪ್ರಪಂಚಕ್ಕೆ ಯಾಕಿಲ್ಲ ಅಂತ ಕೇಳಲಿಕ್ಕೆ ಅವರು ಹೇಳಿದ್ದೇನು? ಯದಿ ಸತ್ಸ್ಯಾತ್ ತರಿ ಬಾಧೋ ನ ಸ್ಯಾತ್ ಅಂತಾರೆ ಪದೇ ಪದೇ. ಅರೆ, ಹಾಗಾದ್ರೆ ಬಾಧ ಇದೆ ಅನ್ನೋ ಕಾರಣಕ್ಕೆ ತಾನೇ ಸತ್ವ ಒಪ್ಪಿಕೊಳ್ತಾ ಇಲ್ಲ ಪ್ರಪಂಚಕ್ಕೆ. ಹೌದು. ಹಾಗಾದ್ರೆ ಆ ಬಾಧ ಏನದು ಅಂತ ವಿವರಣೆ ಮಾಡಿಬಿಡಿ ಅಂತ ಕೇಳಿದ್ರು. ಅದಕ್ಕೆ 3 ವಿಕಲ್ಪ ಮಾಡಿದ್ರು. 3ರಲ್ಲಿ ಮೊದಲು 2 ಹೇಳಲಿಕ್ಕೆ ಬರಲ್ಲ ನೋಡಿ. ವಿನಾಶ ನಿವೃತ್ತಿಯೋಹೋ ಕೋ ಭೇದ. ಮೊದಲು 2ರಲ್ಲಿ ಯಾವುದಾದ್ರೂ ಒಂದನ್ನು ಒಪ್ಪಗೊಳ್ತೀನಿ ಅಂತಂದ್ರು ಅದಕ್ಕೆ ಯಾವ ಅಂತರವೂ ಇಲ್ಲ ಅಂತಾರೆ ಭಗವತ್ಪಾದರು. ನೋಡಿ, ವಿನಾಶ ಅಂದ್ರೂ ಒಂದೇ, ನಿವೃತ್ತಿ ಅಂದ್ರೂ ಒಂದೇ. ವಿಕಲ್ಪ ಮಾಡುವಾಗ 3 ಮಾಡಿದ್ದೇವೆ ಅಷ್ಟೇ. ಆದ್ರೆ ನಾಶಕ್ಕೂ ನಿವೃತ್ತಿಗೂ ವ್ಯತ್ಯಾಸ ಇಲ್ಲ. ಪದಗಳಲ್ಲಿ ವ್ಯತ್ಯಾಸ ಕಾಣುತ್ತೆ. ಪದ ವ್ಯತ್ಯಾಸ ಇರ್ಲಿ ಅಲ್ವಾ? ಸಿಂಹ, ಪಂಚಾಸ್ಯ, ಮೃಗರಾಜ ಪದ ವ್ಯತ್ಯಾಸಗಳಿದೆ ಅಂತ ಹೇಳಿ ವಸ್ತು ವ್ಯತ್ಯಾಸ ಹೇಳಬೇಕಾ? ಇಲ್ಲ. ಘಟ, ಕುಂಭ, ಕಲಶ. ಹಾ, ಕುಂಭ, ಘಟ, ಕಲಶ ಇವೆಲ್ಲ ಶಬ್ದಗಳು ಬೇರೆ ಬೇರೆ ಇದೆ ಅಂತ ಮಾತ್ರಕ್ಕೆ ಈ ಶಬ್ದದಿಂದ ಕರೆಸ್ಕೊಳ್ಳುವಂತಹ ಪದಾರ್ಥವು ಬೇರೆ ಬೇರೆ ಇದೆ ಅಂತ ಅರ್ಥನಾ? ಇಲ್ಲ ತಾನೆ? ಇಲ್ಲೂ ಅಷ್ಟೇ. ನೀವು ಜ್ಞಾನೇನ ವಿಜ್ಞಾನೇನ ನಾಶಃ ಬಾಧಃ ಅಂತ ಮೊದಲನೇ ಪಕ್ಷ, ನಿವೃತ್ತಿ ಅಂತ 2ನೇ ಪಕ್ಷ. ಆ 2 ಪಕ್ಷಗಳಲ್ಲಿ ಏನು ಅಂತರ ಇಲ್ಲ ಅಂತಾರೆ ಭಗವತ್ಪಾದ. ಏನು ಅಂತರ ಹೇಳಲಿಕ್ಕೆ ಬರಲ್ಲ. ನಾನು ವಿನಾಶ ನಿವೃತ್ತಿಯೋ ಕೋ ಭೇದ, ಏನಂತರ ಇದೆ? ಏನೂ ಇಲ್ಲ ಅಂತಂದ್ರು. ಅದಕ್ಕೆ ಮುಂದೆ ಉಚ್ಯತೆ. ಸ್ವಲ್ಪ ಗಮನಿಸಿ, ವಿನಾಶ ನಿವೃತ್ತಿಯ ಬಗ್ಗೆ ಒಂದು ವಿಚಾರ ಮಾಡ್ತಾರೆ, ಗಮನಿಸಿ. ಕೇಚಿತ್ ಖಲು ಮಾಯಾವಾದಿನಃ, ಈ ಪಾಯಿಂಟ್ ಬೇಕಾಗಿದೆ, ಮಲಗಾಡೋರು ನೋಡ್ಕೊಳ್ಳಿ. ಕೇಚಿತ್ ಖಲು ಮಾಯಾವಾದಿನೋ ವದಂತಿ. ಕೆಲವು ಮಾಯಾವಾದಿಗಳಲ್ಲಿ ಒಬ್ಬರೇ ಮಾಯಾವಾದಿಗಳಲ್ಲಲ್ಲ, ತುಂಬಾ ಅವರಲ್ಲೂ ಸಾಕಷ್ಟು ಬುದ್ಧಿವಂತಿಕೆಯ ಪ್ರಭೇದಗಳಿವೆ ನೋಡಿ. ಅಧಿಷ್ಠಾನ ಯಾಥಾತ್ಮ್ಯ ಜ್ಞಾನೇನ ಸವಿಲಾಸ ಅವಿದ್ಯಾ ವಿನಶ್ಯತಿ, ಯಾವಂತಿ ಜ್ಞಾನಾನಿ ತಾವತ್ಯೋ ಹಿ ಅವಿದ್ಯಾಃ ಇತಿ ತನ್ಮತ ರೀತ್ಯ ವಿನಾಶಃ ಇತ್ಯುಕ್ತ. ನೋಡಿ, ಅವರ ಮತದಲ್ಲಿ ಬೇರೆ ಬೇರೆ ಬುದ್ಧಿವಂತರಿದ್ದಾರೆ. ಅದರಲ್ಲಿ ಅಧಿಷ್ಠಾನ ಯಾಥಾತ್ಮ್ಯ ಜ್ಞಾನದಿಂದ ಮೊದಲು ಸವಿಲಾಸ ಅವಿದ್ಯೆ ನಾಶ ಆಗ್ತದಂತೆ. ಯಾವಂತಿ ಜ್ಞಾನಾನಿ ತಾವತ್ಯೋ ಹಿ ಅವಿದ್ಯಾ, ಜ್ಞಾನ ಎಷ್ಟಿದೆಯೋ ಅಷ್ಟು ಅವಿದ್ಯೆ ಇದೆ ಅಂತ. ಜ್ಞಾನ ಎಷ್ಟೆಷ್ಟು ಬರ್ತದೋ ಅಷ್ಟಷ್ಟು ಅವಿದ್ಯೆಗಳು ನಾಶ ಆಗ್ತವೆ, ಅಷ್ಟಷ್ಟು ಅವಿದ್ಯೆಗಳು ಒಪ್ಪಿಕೊಳ್ಬೇಕು. ಹೀಗಿರುವಂತಹ ಒಂದು ಮಾಯಾವಾದ ಏಕದೇಶ ಮತದವರ ದೃಷ್ಟಿ ಇಟ್ಟುಕೊಂಡ್ರೆ ನಾವು ಮೊದಲನೇ ಪಕ್ಷ ವಿಕಲ್ಪ ಮಾಡಿಕೊಳ್ಳುವಾಗ ಹೇಳಿದ್ದು ಅವರ ದೃಷ್ಟಿ ಅಂತ ಅಭಿಪ್ರಾಯ. ಅಪರೇತು ಇನ್ನು ಕೆಲವು ಮಾಯಾವಾದದಲ್ಲೇ ಬುದ್ಧಿವಂತರಿದ್ದಾರೆ. ಅವರು ಅಪರೇತು ಏಕೈವ ಅವಿದ್ಯ, ಅವಿದ್ಯಾ ಬಹಳ ಅಂತ ಹೇಳಲ್ಲ ಅವರು. ಏಕೈವ ಅವಿದ್ಯ ತದವಸ್ಥಾ ವಿಶೇಷಾಃ ಏವ ರಜತಾದ್ಯುಪಾದಾನಾನಿ ಭವಂತಿ ಇತಿ ಮನ್ವಾನಾಃ ಅಧಿಷ್ಠಾನ ತತ್ವಜ್ಞಾನೇನ ಸಹಕಾರ್ಯೈಃ ಅವಿದ್ಯಾ ತಿರೋಧತ್ತ ಇತಿ. ನೋಡಿ, ಆ ವಾಕ್ಯವನ್ನು ಗಮನಿಸಿ. ಅವರ ಮತದಲ್ಲಿ ಅವಿದ್ಯೆ ಬಹಳ ಇಲ್ಲ, ಅವಿದ್ಯೆ ಬಹಳ ಇಲ್ಲ. ಅವಿದ್ಯೆ ಏನಿದೆ ಅದು ಒಂದೇ, ಅವಿದ್ಯೆ ಒಂದು. ಆ ಅವಿದ್ಯೆಯ ಅವಸ್ಥಾ ವಿಶೇಷಗಳೇ ಬೇರೆ ಎಲ್ಲ ಪ್ರಪಂಚ. ಅವೇ ರಜತಾದ್ಯುಪಾದಾನಗಳು. ಲೋಕದಲ್ಲಿ ನಿಮಗೆ ಬೆಳ್ಳಿ ಶುಕ್ತಿಯನ್ನು ಕಂಡಾಗ ನೋಡಿದ್ರಲ್ಲ, ಅದು ಕೂಡ ಒಂದು ಅವಿದ್ಯೆಯ ಅವಸ್ಥೆ ಅಷ್ಟೆ. ಅವಿದ್ಯೆ ಒಂದು, ಅವಿದ್ಯೆ ಒಂದು ಅವಸ್ಥಾ ಅಂದ್ರೆ ಪಾರ್ಟ್. ಅದು ರಜತವನ್ನು ಹುಟ್ಟಿಸ್ಲಿಕ್ಕೆ ಉಪಾದಾನ ಕಾರಣವಾಯಿತು.
ಅಚ್ಚ ಅಚ್ಚ ಹಂಗೆ ಪ್ರಪಂಚವನ್ನು ಹುಟ್ಟಿಸ್ಲಿಕ್ಕೆ, ಪ್ರಪಂಚದಲ್ಲಿರುವಂತಹ ಥರಥರದ ಪದಾರ್ಥಗಳನ್ನು ಹುಟ್ಟಿಸ್ಲಿಕ್ಕೆ ಅವಿದ್ಯೆಯ ಒಂದು ಅವಸ್ಥಾ ವಿಶೇಷಗಳಿದ್ದಾರೆ. ಹೊರತು ಅವಿದ್ಯೆಯೇ ಬಹಳ ಅಂತ ಭಾವಿಸಬಾರದು. ಅವರು ಅಧಿಷ್ಠಾನ ತತ್ವಜ್ಞಾನ ಬಂತು ಅಂತ ಆದ ಕೂಡಲೇನೆ ಅವಿದ್ಯೆ ಅವಸ್ಥಾ ವಿಶೇಷ ಹಾಗೂ ಅವಿದ್ಯೆ ಎರಡೂ ನಾಶ ಆಗಿಬಿಡುತ್ತದೆ ಅಂತ ಹೇಳ್ತಾರೆ. ತಿರೋಧತ್ತೆ ಅವಿದ್ಯೆ ಕಾರ್ಯೈ ಸಹ ಅವಿದ್ಯಾ ತಿರೋಧತ್ತೆ ತತ್ವಜ್ಞಾನೇನ ಅಂತ ಎರಡನೇ ಮತ. ಎರಡನೇ ಮತ ಅಂದ್ರೆ ಕೆಲವರ ಮತ. ಹೀಗೆ ಎರಡೂ ಮತಗಳನ್ನ ಅಭಿಪ್ರಾಯ ಇಟ್ಟುಕೊಂಡಾಗ ಇಲ್ಲಿ ತಿರೋಧತ್ತೆ ತಿರೋಧತ್ತೆ ಅಂತ ಹೇಳ್ತಾರಲ್ಲ ಎರಡನೇ ಅವರು, ಅವರ ಪ್ರಕಾರ ನಿವೃತ್ತಿ ಅಂತ ಅವರ ದೃಷ್ಟಿಕೋನ. ಯಾಕೆ ಎರಡು ವಿಕಲ್ಪ ಮಾಡಿದ್ರು ಗೊತ್ತಾಯ್ತಾ ಬಿಂದು ಮಾಧವ್ ಅವರು? ನೋಡಿ, ಅವಿದ್ಯಾ ಎಷ್ಟು ಇದೆಯೋ, ಎಷ್ಟು ಅವಿದ್ಯೆ ಇದೆಯೋ ಎಷ್ಟು ಜ್ಞಾನ ಇದೆಯೋ ಅಷ್ಟು ಅವಿದ್ಯೆ ಇದೆ. ಎಸ್, ಎರಡನೇವರು ಒಂದೇ ಅವಿದ್ಯೆ ಇದೆ, ಅದ್ರ ಉಪಾದಾನ ಭೇದದಿಂದ ಬೇರೆ ಬೇರೆ ಒಂದೇ ಅವಿದ್ಯೆ ಇದೆ, ಅವಸ್ಥಾ ವಿಶೇಷವನ್ನು ಇಟ್ಟುಕೊಂಡು ವ್ಯಾಖ್ಯಾನ ಮಾಡಬೇಕು ಅನ್ಬೇಕು. ಉಪಾದಾನ ಭೇದ ಅನ್ಬಾರ್ದು. ಅವಸ್ಥಾ ವಿಶೇಷಗಳು ರಜತಾದಿಗಳಿಗೆ ಉಪಾದಾನವಾಗ್ತಾವೆ ಅಂತ ಇಟ್ಟುಕೊಂಡು ಆಮೇಲೆ ಅಧಿಷ್ಠಾನ ತತ್ವಜ್ಞಾನ ಬಂದು ಕೂಡ್ಲೇನೆ ಆ ಅವಸ್ಥಾ ವಿಶೇಷ ರೂಪ ಕಾರ್ಯದ ಜೊತೆಗೆ ಅವಿದ್ಯೆ ತಿರೋಧಾನವಾಗುತ್ತದೆ ಅಂತ ಏನು ಮತ ಇದೆ. ಆ ಸಮಯಕ್ಕೆ ಅನುಗುಣವಾಗಿ ಅವಿದ್ಯಾ ನಿವೃತ್ತಿಯನ್ನ ನೀವು ಬಾಧ ಅಂತ ಕರಿತೀರಾ ಅಂತ ಪ್ರಶ್ನೆ ಮಾಡಿದ್ದೀವಿ ಅಂತ. ಸರಿ ಹೋಯ್ತಾ? ಮೂರು ವಿಕಲ್ಪ ಏನು ಅಂತ ಗೊತ್ತಾಯ್ತಲ್ಲ ಈಗ? ಮೂರನೇದಲ್ಲ, ಎರಡು ವಿಕಲ್ಪ ಯಾಕೆ ಮಾಡಿದ್ರು, ವಿನಾಶ ಮತ್ತು ನಿವೃತ್ತಿ ಅಂತ ಹೇಳಿ ಅಂತ ಗೊತ್ತಾಯ್ತು ಈಗ. ಇನ್ನು ಯದ್ವ ಅವಿದ್ಯಾಯ ವಿದ್ಯೆಯ ವಿನಾಶೋ ಭವತಿ ಕಾರ್ಯಂತು ರಜತಾಧಿಕಂ ಉಪಾದಾನ ವಿನಾಶೇ ಸ್ವಯಮೇವ ವಿಲೀಯತೆ ಇತಿ ಪರೇಶಾಂ ಮತಂ. ನೋಡಿ, ಹೀಗೆ ಮಾಯಾವಾದದಲ್ಲಿ ಅಭಿಪ್ರಾಯ ಹೇಳ್ತಾರೆ. ಅವಿದ್ಯೆ ಯಾವತ್ತಿದ್ರೂ ವಿದ್ಯೆಯಿಂದ ನಾಶ ಆಗಿಬಿಡ್ತದೆ. ಜ್ಞಾನಂ ಅಜ್ಞಾನೇನ ನಿವರ್ತತೆ ಅಂತ ಅವ್ರ ಮತ ಇದೆ. ಜ್ಞಾನವು ಅಜ್ಞಾನದಿಂದ ಅಜ್ಞಾನವು ಜ್ಞಾನ ಅಲ್ಲ, ಅಜ್ಞಾನವು ಜ್ಞಾನದಿಂದ ನಿವೃತ್ತಿ ಆಗ್ತದೆ ಅಂತ. ಅದನ್ನೇ ಅವಿದ್ಯಾಯ ವಿದ್ಯೆಯ ವಿನಾಶೋ ಭವತಿ. ಹಾಗಾದ್ರೆ ಅವಿದ್ಯೆಯಿಂದ ಹುಟ್ಟಿದ ಕಾರ್ಯಗಳು ಅವು ಯಾವುದರಿಂದ ನಾಶ ಆಗ್ಬೇಕು? ಅದು ಜ್ಞಾನದಿಂದ ನಾಶ. ಹೇಳ್ತೀನಿ, ಜ್ಞಾನದಿಂದ ಅಂತ ಹೇಳಿಲ್ಲ. ಕಾರ್ಯವು ನಾಶ ಆಗ್ತದೆ, ರಜತಾದಿಗಳೆಲ್ಲವೂ. ಯಾವುದರಿಂದ? ರಜತಾದಿಗಳನ್ನು ಹುಟ್ಟಿಸ್ಲಿಕ್ಕೆ ಉಪಾದಾನ ಯಾವುದಾಗಿತ್ತು? ಅವಿದ್ಯೆ. ಆ ಅವಿದ್ಯೆಯನ್ನು ಮಾತ್ರ ಜ್ಞಾನದಿಂದ ನಾಶ ಆಯಿತು ಅಂತಾದಾಗ ಉಪಾದಾನ ನಾಶ ಆದ್ರಿಂದ ಉಪಾದೇಯವಾದ ಕಾರ್ಯಗಳು ತಾನಾಗೆ ನಾಶ ಆಯ್ತು. ಹಾಗಾಗಿ ರಜತಾದ್ಯುಪಾದಾನಗಳೆಲ್ಲವೂ ತತ್ವಜ್ಞಾನದಿಂದ ನಾಶ ಅಂತ ಹೇಳಲ್ಲ. ಉಪಾದಾನ ಅನ್ಬಾರ್ದು. ರಜತಾದಿ ಕಾರ್ಯಗಳೆಲ್ಲವೂ ತತ್ವಜ್ಞಾನದಿಂದ ನಾಶ ಅಂತ ಹೇಳಲ್ಲ. ರಜತಾದಿ ಕಾರ್ಯಗಳು ಉಪಾದಾನ ನಾಶ ಆದ್ರಿಂದ ನಾಶ ಆಯ್ತು. ಉಪಾದಾನ ಯಾವುದು? ಅವಿದ್ಯೆ. ಅವಿದ್ಯೆ ಯಾವುದರಿಂದ ನಾಶ ಆಯ್ತು? ವಿದ್ಯೆಯಿಂದ ನಾಶ ಆಯ್ತು, ಜ್ಞಾನದಿಂದ. ಪರಂಪರೆಯಿಂದ ಹೇಳಕ್ ಹೋದ್ರೆ ಮತ್ತೆ ಜ್ಞಾನದಿಂದ ಅಲ್ಲ, ಜ್ಞಾನದಿಂದ ಪರಂಪರಾ ಅಂತ ಒಪ್ಪಿಕೊಂಡಿದ್ದಾರೆ ಅಂತ ನೆನಪಿಟ್ಟು ಇಟ್ಕೊಳ್ರಿ. ಈ ತದುಭಯ ಅನುಸಾರೇಣ, ಈ ಉಭಯವನ್ನ ಅನುಸರಿಸಿ ಅಂದ್ರೆ ಎಂದ್ರೇನು? ಅವಿದ್ಯೆಯು ವಿದ್ಯೆಯಿಂದ ನಾಶ, ಅವಿದ್ಯೆ ಕಾರ್ಯವಾದ ರಜತಾದಿಗಳು ಉಪಾದಾನ ನಾಶದಿಂದ ಸ್ವಯಮೇವ ವಿಲೀಯತೆ ಅಂತ ಹೇಳಿದ್ರಿಂದ ಎರಡು ವಿಕಲ್ಪ ಮಾಡಿದ್ರಂತೆ. ಒಂದು ಜ್ಞಾನೇನ ನಾಶ ಅನ್ನೋದು ಒಂದು ವಿಕಲ್ಪ, ಬಾಧ ಅಂದ್ರೆ ನಿವೃತ್ತಿ ಅಂತ ಎರಡನೇ ವಿಕಲ್ಪ. ಎರಡನ್ನೂ ಮಾಡಿದ್ರು. ಈ ನಿವೃತ್ತಿ ಇದೆಯಲ್ಲ, ಅದು ಉಪಾದಾನ ನಾಶ ಆಗಿ ಸ್ವಯಮೇವ ಕಾರ್ಯ ನಾಶ ಆಗ್ತದೆ ಅನ್ನೋದನ್ನು ನಿವೃತ್ತಿ ಅಂತ ಇಟ್ಟುಕೊಂಡು ಕೇಳಿಕೊಂಡಿದ್ದಂತೆ. ಹೀಗೆ ಉಭಯ ಅನುಸಾರವಾಗಿ ಎರಡನ್ನ ವಿಕಲ್ಪ ಮಾಡಿದ್ದೇವೆ, ಕಲ್ಪದ್ವಯವನ್ನು ಹೇಳಿದ್ದೇವೆ ಅಂತ ಎರಡನೇ ವ್ಯಾಖ್ಯಾನ. ಮೂರನೇ ವ್ಯಾಖ್ಯಾನ, ಅಥವಾ ಅಲೌಕಿಕ ರಜತ ಉತ್ಪಾದವಾದಿನ ಮತಂ ಅನುಸೃತ್ಯ ವಿನಾಶ ಇತಿ ಮಾಯಾವಾದಿನಾಂತು ಮತಂ ಅನುವೃತ್ಯ ನಿವೃತ್ತಿ ರೀತಿ. ಎರಡು ವಿಕಲ್ಪ ಮಾಡ್ಲಿಕ್ಕೆ ಹೀಗೂ ಒಂದು ಕಾರಣ ಅಂತಾರೆ. ಏನು? ಅಲೌಕಿಕ ರಜತೋತ್ಪಾದವಾದಿನ, ಈ ಇದಂ ರಜತಂ ಜ್ಞಾನ ಬರ್ತದಲ್ಲ, ಅದರಲ್ಲಿ ಕೆಲವು ವಾದಿಗಳು ಹೀಗೆ ಹೇಳ್ತಾರೆ, ಅಲ್ಲಿ ಅಲೌಕಿಕವಾದ ರಜತವೇ ಹುಟ್ಟಿತು ಅಂತ ಹೇಳ್ತಾರೆ. ಅಂಥ ವಾದವನ್ನು ಅನುಸರಿಸಿ ಓಹೋ ಹಾಗಾದ್ರೆ ಅಧಿಷ್ಠಾನ ಯಾಥಾತ್ಮ್ಯ ಜ್ಞಾನೇನ ನಾಶ ಬಾಧ ಅಂತ ಮೊದಲನೇ ವಿಕಲ್ಪ ಮಾಡಿದ್ದಂತೆ.
ಇಲ್ಲ ಮಾಯಾವಾದದ ದೃಷ್ಟಿಯನ್ನು ವಿಚಾರ ಮಾಡಿದ್ರೆ ಮಾಯಾವಾದಿನ ಮತಮನುರುದ್ಧತು ನಿವೃತ್ತಿ ಅಂತ ಎರಡನೇ ವಿಕಲ್ಪ ಮಾಡಿದ್ದಾರೆ. ಮೂರನೇ ವ್ಯಾಖ್ಯಾನ. ಎರಡು ವಿಕಲ್ಪ ಯಾಕೆ ಮಾಡಿದ್ರು ಅನ್ಲಿಕ್ಕೆ. ನಾಲ್ಕನೇ ವ್ಯಾಖ್ಯ ಯದಿವಾ ವಿನಾಶಃ ಇತಿ ಮಾಯಾವಾದಿನ ಮತಂ ವಿವೇಕ ಅಗ್ರಹಾತ್ ಪ್ರವೃತ್ತಸ್ಯ ವಿವೇಕ ಗ್ರಹೇ ಸತಿ ನಿವೃತ್ತಿ ಇತಿ ಪ್ರಾಭಾಕರ ಮತಂ. ಮಾಯಾವಾದ ಮತ ಪ್ರಾಭಾಕರರ ಮತ ಎರಡನ್ನು ಅನುಸರಿಸಿ ಎರಡು ವಿಕಲ್ಪ ಮಾಡಿದ್ದಾರೆ ಅಂತ ನಾಲ್ಕನೇ ವ್ಯಾಖ್ಯಾನ. ಅಂತೂ ಇಂತೂ ವಿಕಲ್ಪ ಮೂರು ವಿಕಲ್ಪದಲ್ಲಿ ಎರಡು ವಿಕಲ್ಪಗಳ ಉದ್ದೇಶ, ಎರಡು ವಿಕಲ್ಪ ಮಾಡಿದ್ರೆ ಹಿನ್ನೆಲೆಗೆ 4 ತರ ವ್ಯಾಖ್ಯಾನ ಮಾಡಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ತತ್ರ ಆದ್ಯಂ ದೂಷಯತಿ. ಆದ್ಯಂ ದೂಷಯತಿ ಅಂತಂದ್ರೆ ಕರೆಕ್ಟ್. ಬಾಧ ಅಂತಂದ್ರೆ ಜ್ಞಾನೇನ ವಿನಾಶಃ ಬಾಧ ಅನ್ನೋ ಅಭಿಪ್ರಾಯ ಏನು ಮೊದಲನೇ ಪಕ್ಷ ಇದೆ ಅದನ್ನು ದೂಷಣ ಮಾಡ್ತಾರೆ. ನಹೀತಿ ಅಂತ ಪ್ರಾರಂಭ ಆಗ್ತದೆ. ನಹೀತಿ ಎರಡನೇ ಅಧ್ಯಾಯ 4,479 ಇದು ಮೊಬೈಲ್ ಟಚ್ ಮಾಡಿದ ಕೂಡಲೇ ಮುಂದೋಗ್ಬಿಡ್ತು. 4,179 ಸರಿ. ಆದ್ಯಂ ದೂಷಯತಿ ನಹಿ ಇತಿ ಹೇಳ್ಬೇಕು ಕೂಡ. ನಹಿ ನಾಶೋ ಸತೋ ಭವೇತ್. ಈಗ ಬಾಧ ಅಂದ್ರೆ ಏನು ಅನ್ನೋ ವಿಮರ್ಶೆ ಮಾಡ್ತಾ ಇದ್ದೀವಿ. ಅಧಿಷ್ಠಾನ ವಿಜ್ಞಾನೇನ ನಾಶಃ ಬಾಧಃ ಅನ್ನೋದು ಮೊದಲನೇ ಪಕ್ಷ. ಅದನ್ನು ಅಂಗೀಕರಿಸ್ತೇವೆ ಅಂತ ಅವ್ರು ಹೊರಟ್ರೆ ಅದಕ್ಕೆ ನಮ್ಮ ದೋಷ ಏನು? ನಹಿ ನಾಶಃ ಅಸತಃ ಭವೇತ್. ಯಾವುದು ಅಸತ್ ಅಂತ ಪರಿಗಣಿಸ್ತೇವೆ ಅದಕ್ಕೆ ನಾಶವೇ ಇಲ್ಲ. ಹಾಗಾದ್ರೆ ನಾಶ ಹೇಗೆ ಹೇಳಿದ್ರಿ ನೀವು? ಅಸತಃ ಅನ್ನೋದನ್ನು ಉಪಲಕ್ಷಣೆಯ. ಅಸತಃ ಇತಿ ಉಪಲಕ್ಷಣ. ಯಾಕೆ ಹಾಗೆ ಹೇಳಿದ್ರು ಅಂದ್ರೆ ಅಸದೇವ ರಜತಂ ಪ್ರತ್ಯಭಾತ್ ಇತಿ ಉತ್ತರ ಅನುಭವ ಬಲಾದೇವ ಬಲಾತ್ ಅಸದೇವ ತಾವತ್ ಶುಕ್ತಿ ರಜತಂ. ನೋಡಿ, ಯಾವತ್ತಿದ್ರು ಅಸದೇವ ರಜತಂ ಪ್ರತ್ಯಭಾತ್ ಅಂತ ತಾನೇ ಬರ್ತದೆ. ನಿಷ್ಕೃಷ್ಟವಾದ ಪ್ರತೀತಿ ಬಾಧಮಜ್ಞ ಬರೋದೇ ಹೀಗೆ. ಈ ಉತ್ತರ ಅನುಭವ ಬಲದಿಂದಲೇನೆ ಅಸದೇವ ತಾವತ್ ಶುಕ್ತಿರಜತಂ, ಶುಕ್ತಿರಜತವನ್ನು ಅಸತ್ತು ಅಂತ ಹೇಳಿ ತೀರ್ಮಾನ ಮಾಡಲಾಗ್ತದೆ. ಯಾವುದು ಅಸತ್ತೋ ಅದಕ್ಕೆ ನಾಶವೇ ಕಂಡಿಲ್ಲ. ನೋಡಿ, ನಹಿ ಅಸತ ಶಶವಿಷಾಣವತ್ ನಾಶ ವಿನಾಶ ಸಂಭವತಿ. ಅಸತ್ ಅಂದ್ಮೇಲೆ ಶಶವಿಷಾಣದಂತೆ ತಾನೇ ಅದು ರಜತ. ಶಶವಿಷಾಣಕ್ಕೆ ನಾಶ ಇದೆನಾ? ನಾಶ ಇದೆ. ನಾಶ ಆಗ್ಬೇಕಾದ್ರೆ ಸತ್ತಾಗಿರ್ಬೇಕು. ನೋಡಿ, ಸ್ವರೂಪ ನಿವೃತ್ತಿರ್ಹಿ ವಿನಾಶ ನಚ ಅಸತಃ ಸ್ವರೂಪಮಸ್ತಿ. ವಿನಾಶ ಅಂತ ಯಾವುದನ್ನು ಲೋಕದಲ್ಲಿ ತಿಳಿದಿದ್ದೇವೆ? ಸ್ವರೂಪ ಯಾವುದರ ನಿವೃತ್ತಿ ಆಗ್ತದೋ ಅದಕ್ಕೆ ತಾನೇ ವಿನಾಶ ಅಂತ ಕರೆಯೋದು. ಅಸತ್ತಿಗೆ ಯಾವ್ದಾದ್ರು ಸ್ವರೂಪ ಅಂತ ಇದೆನಾ? ಅಸತ್ತಿಗೆ ಒಂದು ಸ್ವರೂಪ ಇದೆನಾ? ಅಸತ್ ಅಂದ್ರೆ ಸ್ವರೂಪ, ನಿಸ್ವರೂಪ ಅಂತ ಅರ್ಥ. ಅಸತ್ತಿಗೆ ಸ್ವರೂಪ ಇದೆ ಅಂತಂದ್ರೆ ಒಂದು ವೇಳೆ ವ್ಯಾಘಾತ ಬರ್ತದೆ. ವ್ಯಾಘಾತ ನಾಪಿ ವೇದಾದೇರ್ ವಿನಾಶ ಸಂಭವತಿ. ಇನ್ನು ಆಕಾಶ ಮೊದಲಾದವುಗಳು ಶುಕ್ತಿರಜತ ಬಿಟ್ಬಿಡಿ. ಆಕಾಶ ಮೊದಲಾದವುಗಳಿಗಂತೂ ವಿನಾಶ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಆಕಾಶ ಏನಾಗಿಬಿಟ್ಟಿದೆ? ನಿತ್ಯವಾಗಿದೆ. ಘಟಾದೇರಪಿ ಮುದ್ಗರಾದಿ ಅಭಿಘಾತದಾದಿನ ವಿನಾಶೋ. ಇನ್ನು ಘಟಪಟಾದಿಗಳಿಗೆ ವಿನಾಶ ಹೇಳ್ತೀರಾ?
ಅದಕ್ಕೆ ಮುದ್ಗರ ಪ್ರಹಾರದಿಂದ ನಾಶ ಕಂಡಿದೆ. ಅಧಿಷ್ಠಾನ ತತ್ವಜ್ಞಾನದಿಂದ ಅಂತ ಹೇಳಲಿಕ್ಕಂತೂ ಬರಲ್ಲಲ್ಲ. ಅಲ್ಲ ನೋಡಿ, ಮುದ್ಗರ ಅಭಿಘಾತಾತಿನೈವ ವಿನಾಶ ನ ಅಧಿಷ್ಠಾನ ತತ್ವ ಭಗವತ್ಪಾದರು ಹೇಳಿದ್ರು. ನೀವೇ ವಿಚಾರ ಮಾಡಿ, ಈ ಅಧಿಷ್ಠಾನ ತತ್ವಜ್ಞಾನದಿಂದ ಯಾವ್ಯಾವುದಕ್ಕೂ ಕೂಡ ನಾಶ ಹೇಳಿಕ್ ಬರೋದು. ಅವ್ರ ಡೆಫಿನೇಷನ್ ಸರಿ ಇಲ್ಲ ಅನ್ಲಿಕ್ಕೆ ಇದಕ್ಕಿಂತ ಸ್ಪಷ್ಟ ಹೇಳ್ಬೇಕೆ? ಅದಕ್ಕೆ ಮೊದಲನೇ ಪಕ್ಷ ಸರಿಯಲ್ಲ. ಎರಡನೇ ವಿಕಲ್ಪ ಯಾವುದು? ನಿವೃತ್ತಿ ಅಂತ ಎರಡನೇ ವಿಕಲ್ಪ. ಅದನ್ನು ಬಾಧ ಅಂತ ಅಂಗೀಕರಿಸ್ತೇವೆ ಅಂತಂದ್ರು. ಅದನ್ನು ನಿರಾಕರೋತಿ. ನಿವೃತ್ತಿಶ್ಚೇತಿ. ನಿವೃತ್ತಿಶ್ಚ ಪ್ರವೃತ್ತಸ್ಯ ಹೇಳಬೇಕು. ಕಥಮೇವೋಪಪದ್ಯತೆ. ಈ ನಿವೃತ್ತಿ ಅಂತ ಶಬ್ದ ಆಡ್ತಿದ್ದೀರಲ್ಲ, ಅದೇನದು? ತಿರೋಭಾವ ರೂಪವಾದದ್ದ. ತಿರೋಭಾವ ರೂಪ ನಿವೃತ್ತಿ ಖಲು ಆವಿರ್ಭಾವಾದಿ ರೂಪ ಪ್ರವೃತ್ತಿ ಮತೋ ಭವೇತ್. ನಿವೃತ್ತಿ ಶಬ್ದ ಆಡಿದ ಮೇಲೆ ಅದ್ರದ್ದು ವಿವರಣೆ ಕೊಡಬೇಕು. ತಿರೋಭಾವ ರೂಪವಾದ ನಿವೃತ್ತಿಯನ್ನು ನೀವು ಇಟ್ಕೊಳ್ತೀವಿ ಅಂತ ಅಂದ್ರೆ ಒಂದು ವೇಳೆ ತಿರೋಭಾವ ನಿವೃತ್ತಿ ಆಗಬೇಕಾದ್ರೆ ಮೊದಲು ಆವಿರ್ಭಾವ ರೂಪ ಪ್ರವೃತ್ತಿ ಉಳ್ಳದ್ದಾಗಿರ್ಬೇಕು ಆ ವಸ್ತು. ನೋಡಿ, ಯಾವುದಕ್ಕೆ ನಿವೃತ್ತಿ ತಿರೋಭಾವ ರೂಪ ನಿವೃತ್ತಿ ಹೇಳಲಿಕ್ಕೆ ಬರ್ತದೆ? ಯಾವುದು ಆವಿರ್ಭಾವ ರೂಪ ಪ್ರವೃತ್ತಿ ಉಳ್ಳದ್ದಾಗಿರುತ್ತದೋ ಅದಕ್ಕೆ ನಿವೃತ್ತಿ, ಆ ತಿರೋಭಾವ ರೂಪವಾದಂತಹ ನಿವೃತ್ತಿ ಹೇಳೋದು ಕಂಡಿದೆ. ಆವಿರ್ಭಾವ ರೂಪ ಪ್ರವೃತ್ತಿ ಯಾವುದಕ್ಕೆ ಇರ್ತದೆ? ಧರ್ಮ ಯಾವುದಕ್ಕೆ ಇರ್ತದೋ ಅದಕ್ಕೆ ಇರ್ತದೆ. ನೋಡಿ, ಸಧರ್ಮಶ್ಚ ಆವಿರ್ಭಾವ. ಆವಿರ್ಭಾವ ಯಾವಾಗಲೂ ಧರ್ಮ ಸಹಿತವಲ್ವೇ? ಶುಕ್ತಿ ರಜತ ಸಧರ್ಮನ ಶುಕ್ತಿ ರಜತವನ್ನು ಏನು ಅಂತ ಹೇಳಿದ್ವಿ ನಾವು? ಅಸದೇವ ರಜತಂ ಪ್ರತ್ಯಭಾತ ಅಂತ ಉತ್ತರ ಕಾಲದಲ್ಲಿ ಬರ್ತಾ ಇರೋದ್ರಿಂದ ಶುಕ್ತಿ ರಜತ ಏನು ಅಂತಾಗಿದೆ? ಅಸತ್ ಅಂದ್ರೇನು? ನಿರ್ಧರ್ಮಕ. ಇದನ್ನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ ನಾವು. ಅಸತ್ ನಿರ್ಧರ್ಮಕದ ಬಗ್ಗೆ ಬಹಳ ಎಕ್ಸ್ಪ್ಲೇನ್ ಮಾಡಿದವರೇ ಅವರು, ಅವ್ರಿಗೆ ಹೇಳಬೇಕಾಗಿಲ್ಲ. ಹಾಗಾಗಿ ಸಧರ್ಮ ಆವಿರ್ಭಾವ ಅನ್ನೋದೊಂದು ಸಧರ್ಮ ಅಲ್ವಾ? ಸಧರ್ಮವಾಗ್ತದೆ ಆವಿರ್ಭಾವ ಯಾವಾಗಲೂ. ಶುಕ್ತಿ ರಜತ ಅಸತ್ತಾದದ್ರಿಂದ ಅದಕ್ಕೆ ಆವಿರ್ಭಾವ ರೂಪ ಪ್ರವೃತ್ತಿಯನ್ನ ಯಾವ ರೀತಿಯಿಂದಲೂ ಹೇಳಲಿಕ್ಕೆ ಅಂದ್ಮೇಲೆ ಇನ್ನೇನು ತಿರೋಭಾವ ರೂಪ ನಿವೃತ್ತಿಯನ್ನು ಹೇಳೋದು. ಅತಃ ಅಪ್ರವೃತ್ತಸ್ಯ ತಸ್ಯ ಅಂದ್ರೆ ಅಪ್ರವೃತ್ತಸ್ಯ ತಸ್ಯ ಅಂದ್ರೆ ಈಗ ತಾನೇ ಹೇಳಿದಂತಹ ಸಧರ್ಮಕ ಅಂತ ಅನಿಸ್ಕೊಂಡದ್ದು ಆವಿರ್ಭಾವ ಆ ರಜತ ನೋಡಿದ್ರೆ ಅಸತ್ತಾಗಿಬಿಟ್ಟಿದೆ ಅಂದ್ಮೇಲೆ ನಿರ್ಧರ್ಮಕ. ಅದು ಆವಿರ್ಭಾವ ರೂಪವಾದದ್ದು ಹೊಂದಿಲ್ಲ. ಆದ್ದರಿಂದ ಅದಕ್ಕೇನ್ ನಿವೃತ್ತಿ ಹೇಳ್ತೀರಪ್ಪ? ಅತಃ ಅಪ್ರವೃತ್ತಸ್ಯ ತಸ್ಯ ನಿವೃತ್ತಿಶ್ಚ ಕಥಮೇವ ಉಪಪದ್ಯತೆ. ಸರಿ, ಅದನ್ನ ನಮ್ಮ ಆಕ್ಷೇಪ ಅವರ ಮೇಲೆ ಇದು ಒಂದು. ಎರಡನೇದು, ಯದ್ವಾ ಅವಿದ್ಯೆಯ ಪ್ರವೃತ್ತಸ್ಯ ತದುಪಾದಾನಕಸ್ಯ ಹಿ ವಿದ್ಯೆಯ ನಿವೃತ್ತಿ ಉಕ್ತರೂಪ ಉಪಪದ್ಯತೆ ನಚ ಶುಕ್ತಿರಜತಾದಿಕಂ ಅವಿದ್ಯೋಪಾದಾನಕಂ ಅಸತ್ವಾತ್ ಅತಃ ಅಪ್ರವೃತ್ತಸ್ಯ ನಿವೃತ್ತಿಶ್ಚ ಕಥಮೇವ ಉಪಪದ್ಯತೆ. ಎರಡನೇ ವ್ಯಾಖ್ಯಾನ. ಒಂದು ವೇಳೆ ಅವಿದ್ಯೆಯ ಪ್ರವೃತ್ತವಾದದ್ದು ತದುಪಾದಾನಕವಾದದ್ದು ಅಂತ ಎರಡಿರ್ತದೆ. ಅದಕ್ಕೆ ವಿದ್ಯೆಯ ನಿವೃತ್ತಿಯನ್ನು ಹೇಳಬೇಕಲ್ವಾ ಅವರು? ಅದಕ್ಕೆ ಹೇಳ್ತಾರೆ, ಅಲ್ರಿ, ಅವಿದ್ಯೆಯ ಪ್ರವೃತ್ತವಾದದ್ದಕ್ಕಾಗ್ಲಿ ಅವಿದ್ಯಾ ಉಪಾದಾನಕವಾದದ್ದಕ್ಕಾಗ್ಲಿ ವಿದ್ಯೆಯ ನಿವೃತ್ತಿಯನ್ನು ಹೇಗೆ ಹೇಳ್ತೀರಿ? ಯಾಕೆ ಅಂತಂದ್ರೆ ನಚ ಶುಕ್ತಿ ರಜತಾಧಿಕಂ ಅವಿದ್ಯಾ ಉಪಾದಾನಕಂ. ನಾವಿಷ್ಟೋ ತನಕ ನಿರೂಪಿಸಿ ಕೊಟ್ಟಂತೆ ಅಸದೇವ ರಜತಂ ಪ್ರತ್ಯಭಾತ ಅಂತ ಮುಂದೆ ಬರ್ತಾ ಇರುವ ಅನುಭವಕ್ಕನುಗುಣ ಶುಕ್ತಿ ರಜತ ಅವಿದ್ಯಾ ಉಪಾದಾನಕ ಅಂತ ಆಗ್ತದಾ? ನೀವು ಹೇಳ್ತಿದ್ದೀರಷ್ಟೇ ಅದು ಅವಿದ್ಯಾ ಉಪಾದಾನಕ. ಅವಿದ್ಯೆಯನ್ನೇ ತನ್ನ ಉಪಾದಾನ ಮಾಡ್ಕೊಂಡು ಹುಟ್ಟಿತು ಅಂತ ರಜತ. ಆದ್ರೆ ಅದು ಅವಿದ್ಯಾ ಉಪಾದಾನಕ ಅಲ್ಲ, ಅದು ಅಸತ್. ಅದು ಅಸತ್ತಾದ್ರಿಂದ ಅವಿದ್ಯಾ ಉಪಾದಾನಕವೇ ಅಲ್ಲ. ಆದ್ರಿಂದ ಅಂಥ ಅಪ್ರವೃತ್ತವಾದ ಶುಕ್ತಿ ರಜತಕ್ಕೆ ನಿವೃತ್ತಿಯನ್ನು ಹೇಗೆ ಹೇಳ್ತೀರಿ? ಕಥಮೇವ ಉಪಪದ್ಯತೆ ನಿವೃತ್ತಿ. ಎರಡನೇ ವ್ಯಾಖ್ಯಾನ. ಏತೇನ ವೇದಾದಾವಪಿ ಪಾದಸಿದ್ಧಿ ಉಕ್ತ ವೇದಿತವ್ಯ. ಪಾದ ಅಸಿದ್ಧಿ ಅಂತಿರಬೇಕು. ಈ ಕೂಡ ವಿದ್ಯಾ ಪ್ರವೃತ್ತಿ ಸೇರ್ಕೊಂಡಿದ್ರೆ ಹೇಳಿ ಮತ್ತೆ ವಿದ್ಯೆಯಿಂದ ನಿವೃತ್ತಿ ಆಗುತ್ತಾ ಅಂತ ಹೇಳ್ಬೇಕು. ಹೌದು, ಅದು ಕೂಡಿಸ್ಲಿಕ್ಕೆ ಬರೋದೇ ಇಲ್ಲ, ಅಸತ್ತಾದ್ರಿಂದಲೇ ಅಂತ ಒಂದು. ಮತ್ತೆ ಎರಡನೇ ವ್ಯಾಖ್ಯಾನನೂ ಸರಿ ಹೋಯ್ತು. ಇದರಿಂದ ಏನಾಯ್ತು?
ವಿಯದಾಧಿಕಂ ಬಾಧ್ಯಂ ದೃಶ್ಯತ್ವಾತ್ ಭ್ರಾಂತಿವತ್ ಅಂತ ಅನ್ನೋ ಅನುಮಾನದೊಳಗೆ ವಿಯದಾದಿಗಳನ್ನ ಪಕ್ಷ ಮಾಡಿಕೊಂಡು ಅಲ್ಲಿ ಬಾಧ್ಯಂ ಅಂತ ಬಾಧ್ಯತ್ವ ಸಾಧನೆ ಮಾಡಿದ್ರಲ್ವಾ, ಆ ಬಾಧ ಎರಡನೇ ವಿಕಲ್ಪ ನಿವೃತ್ತಿ ರೂಪವಾದದ್ದಲ್ವಾ, ಆ ನಿವೃತ್ತಿ ಶುಕ್ತಿ ರಜತಕ್ಕೆ ಕೂಡಿಸ್ಲಿಕ್ಕೆ ಬರ್ಲಿಲ್ಲ ಅಂತ ತೋರಿಸಿದ್ವಲ್ವಾ. ಇನ್ನ ಆಕಾಶದಲ್ಲಿ ಅಂದ್ರೆ ಹೇಳ್ತೀರಿ ಇಂಥ ನಿವೃತ್ತಿಯನ್ನ ಹೇಳಲಿಕ್ಕೆ ಬರುತ್ತೆ. ವಿಯದಾದವಪಿ ಬಾಧ ಅಸಿದ್ಧಿ ಅಂದ್ರೆ ಇಂಥ ಬಾಧ ವೇದಾದಿಗಳಲ್ಲಿ ಹೇಳಲಿಕ್ಕೆ ಬರಲ್ಲ ಅಂತ ತೋರಿಸಿದ್ವಿ. ಇನ್ನು ಪ್ರಾಭಾಕರಂ ಪ್ರತಿ ರಜತಾರ್ಥಿತ ಅಭಾವಾತ್ ಅಭಾವಾದಿನ ಅಪ್ರವೃತ್ತಸ್ಯ ಪುರುಷಸ್ಯ ನಿವೃತ್ತಿರ್ನ ಉಪಪದ್ಯತೆ ಇತಿ ತತ್ರ ಅವ್ಯಾಪ್ತೇಃ ನ ಇದಂ ಬಾಧಲಕ್ಷಣಮಿತಿ ವ್ಯಾಖ್ಯೇಯಂ. ಇನ್ನು ಪ್ರಾಭಾಕರರ ಮತದಂತೆ ಒಂದು ವೇಳೆ ಇಟ್ಕೊಳ್ತೇವೆ ಅಂತ ನೀವು ಹೊರಟ್ರೆ ಅದು ಸರಿ ಹೋಗಲ್ಲ. ಯಾಕೆ? ಪ್ರಾಭಾಕರರು ಏನ್ ಹೇಳಿದ್ರು ಅಂತ ಹಿಂದೆ ಹೇಳಿದ್ರು ನೆನಪದನ? ವಿವೇಕ ಅಗ್ರಹದಿಂದ ಅವರು ರಜತಾರ್ಥಿಯಲ್ಲಿ ಪ್ರವೃತ್ತಿ ಮಾಡ್ತಾರೆ, ರಜತಾರ್ಥಿ ಆದವನು ಅಂತ ತಾನೇ ಅವ್ರು ಹೇಳಿದ್ರು. ಅದಕ್ಕೆ ನಮ್ಮ ಉತ್ತರ ಏನು ಅಂದ್ರೆ, ವಿವೇಕ ಆಗ್ರಹದಿಂದ ಪ್ರವೃತ್ತಿ ಮಾಡ್ತಾನೆ ನಿವೃತ್ತಿ ಅಂತ ಅದನ್ನೇ ಇಲ್ಲಿ ಬಾಧ ಅಂತ ಹೇಳೋದಾದ್ರೆ, ಪ್ರಾಭಾಕರಂ ಪ್ರತಿ ರಜತಾರ್ಥಿತ ಅಭಾವಾದಿನ ಅಪ್ರವೃತ್ತಸ್ಯ, ರಜತಾರ್ಥಿತ ಯಾರಿಗಿರಲ್ಲ ಅವನಲ್ಲಿ ಪ್ರವೃತ್ತಿ ಮಾಡೋದೇ ಇಲ್ಲ ಅಂಥ ಪುರುಷ, ಆ ಪುರುಷನಿಗೆ ನಿವೃತ್ತಿ ಕೂಡಿಸ್ಲಿಕ್ಕೆ ಬರಲ್ಲ ಅಂತ ಅರ್ಥ. ಪುರುಷ ಹಿಂದೆಲ್ಲ ಹೇಳುವಾಗ ಅಪ್ರವೃತ್ತಸ್ಯ ತಸ್ಯ ರಜತಸ್ಯ, ಅಪ್ರವೃತ್ತಸ್ಯ ತಸ್ಯ ರಜತಸ್ಯ ಅಸತ್ವಾತ್ ನಿವೃತ್ತಿ ಕಥಂ ಉಪಪದ್ಯತೆ ಅಂತ ಹಿಂಗ್ ವ್ಯಾಖ್ಯಾನ ಮಾಡಿದ್ರು. ಈಗ ರಜತಾರ್ಥಿತ ಅಭಾವಾದಿನ ಅಪ್ರವೃತ್ತಸ್ಯ ಪುರುಷಸ್ಯ ನಿವೃತ್ತಿ ನೌಪಪದ್ಯತೆ ಅಲ್ರಿ. ಆ ಪುರುಷ ಇದ್ದಾನೆ, ಅವನಿಗೆ ರಜತಾರ್ಥಿತಾನೇ ಇಲ್ಲ, ಹಾಗಾಗಿ ಅವನ ಪ್ರವೃತ್ತಿನೇ ಅಲ್ಲಿ ಮಾಡಿಲ್ಲ. ಅವನಿಗೆ ನಿವೃತ್ತಿಯನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ? ಈಗ ಅಂತೂ ಇಂತೂ ನಿಮ್ಮ ಈ ಬಾಧ ಲಕ್ಷಣ ಇದೆ ಅಲ್ಲ, ನಿವೃತ್ತಿ ಬಾಧ ಲಕ್ಷಣ ಮತ್ತು ದ್ವಿತೀಯ ವಿಕಲ್ಪ ಇದೆ ಅಲ್ಲ, ಈ ದ್ವಿತೀಯ ವಿಕಲ್ಪ ನಿಮಗೆ ಒಪ್ಪಿಕೊಳ್ಳಿಕ್ಕೆ ಆಗಲ್ಲ ಅಂತ ಅದನ್ನು ನಿರೂಪಣೆ ಮಾಡಿ. ತೃತೀಯಂ ದೂಷಯಿತು ಅನುವದತಿ ನಾಸ್ತಿ ಇತಿ ಅದನ್ನು ಮತ್ತೆ ನಾಳೆ ಮುಂದುವರಿಸ್ತೇನೆ. ಮೂರನೇ ವಿಕಲ್ಪ ನೆನಪಿಟ್ಕೊಂಡು ಹೇಳ್ತೇನೆ. ಹರೇ ವಿಠಲ. ಹರೇ ವಿಠಲ. ಹರೇ ವಿಠಲ. ಹರೇ ವಿಠಲ. ಹರೇ ವಿಠಲ.